ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಒಂದು ಕಡೆ ಸಿಎಂ ದೆಹಲಿ ಯಾತ್ರೆಯನ್ನ ನಡೆಸಿದ್ರೆ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಆಪ್ತ ವರ್ಗದಲ್ಲಿ ಗುರುತಿಸಿಕೊಂಡಿರೋ ಶಾಸಕ ಎಚ್.ಸಿ. ಬಾಲಕೃಷ್ಣ ಟೆಂಪಲ್ ರನ್ ಮಾಡ್ತಾ ಪೂಜೆ ಪುರಸ್ಕಾರಗಳನ್ನ ಮಾಡಿಸ್ತಾ ಇದ್ದಾರೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಶಾಸಕ ಎಚ್.ಸಿ. ಬಾಲಕೃಷ್ಣ. ಈ ಬಾರಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಬಾಲಕೃಷ್ಣ ಅವರಿದ್ದಾರೆ. ಪತ್ನಿ ಜೊತೆ ಹಲವು ದೇವಾಲಯಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಬಾಲಕೃಷ್ಣ. ನಂಜನಗೂಡು, ನಂಜುಂಡೇಶ್ವರ, ಚಾಮುಂಡಿ ಬೆಟ್ಟ ಈ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. 5 ಬಾರಿ ಶಾಸಕನಾಗಿದ್ದೇನೆ, ಈ ಬಾರಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ದೆಹಲಿಗೆ ಹೋಗಿ ವರಿಷ್ಠರಿಗೂ ಮನವಿ ಮಾಡ್ಕೊಂಡಿದ್ದಾರೆ ಶಾಸಕ ಬಾಲಕೃಷ್ಣ. ಸಿಎಂ ದೆಹಲಿಗೆ ಹೋಗ್ತಿದ್ದಂತೆ ಇತ್ತ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಎಂಎಲ್ಎ ಬಾಲಕೃಷ್ಣ. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಅನೇಕ ಬಾರಿ ಬ್ಯಾಟ್ ಬೀಸಿದ್ರು. ಅವರು ಮುಖ್ಯಮಂತ್ರಿ ಆಗಬೇಕು, ಅವ್ರಿಗೊಂದು ಅವಕಾಶ ಕೊಡಿ ಅಂತ ಅನೇಕ ಬಾರಿ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತವರಲ್ಲಿ ಬಾಲಕೃಷ್ಣ ಮೊದಲಿಗರು. ಸೊ 5 ಬಾರಿ ನಾನು ಶಾಸಕನಾಗಿದ್ದೇನೆ, ನನಗೊಂದು ಅವಕಾಶ ಮಾಡಿಕೊಡಿ ಈ ಸಲ ಅಂತ ಕೇಳ್ಕೊಳ್ತಾ ಇದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ. ರಾಮನಗರ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಎಚ್.ಸಿ. ಬಾಲಕೃಷ್ಣ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ, ಡಿ.ಕೆ. ಶಿವಕುಮಾರ್ ಅವರ ಅತ್ಯಾಪ್ತರಲ್ಲಿ ಗುರುತಿಸ್ಕೊಂಡಿರೋರು. ಸೊ ಈಗ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಸದ್ಯದ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಪ್ರವೀಣ್? ಖಂಡಿತ ಸುಂದರ, ಸಚಿವ ಸಂಪುಟ ಏನು ಒಂದು ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು, ದೆಹಲಿಯಲ್ಲಿ ದೊಡ್ಡ ಮಟ್ಟದ ಸಭೆಗಳು ಕೂಡ ಆಗ್ತಾ ಇರುವಂತದ್ದು ವಿಸ್ತರಣೆ ಮಾಡ್ಲಿಕ್ಕೆ ಸಂದರ್ಭದಲ್ಲಿ ಒಂದಷ್ಟು ಶಾಸಕರು ಕೂಡ ದೆಹಲಿಯಲ್ಲೇ ಬೀಡನ್ನ ಬಿಟ್ಟು ಒಂದಷ್ಟು ದೊಡ್ಡ ಮಟ್ಟದ ಲಾಬಿಯನ್ನ ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಶಾಸಕ ಬಾಲಕೃಷ್ಣ ಅವರು ಈಗ ಟೆಂಪಲ್ ರನ್ ಅನ್ನ ಮಾಡಿರುವಂತದ್ದು. 5 ಬಾರಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಈ ಬಾರಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ, ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಈಗ ಟೆಂಪಲ್ ರನ್ ಅನ್ನ ಮಾಡ್ತಾ ಇರುವಂತದ್ದು. ನಂಜನಗೂಡಿನ ನಂಜುಂಡೇಶ್ವರ, ಮೈಸೂರಿನ ಚಾಮುಂಡೇಶ್ವರ ದೇವಸ್ಥಾನ ಸೇರಿದಂತೆ ಹಲವು ದೇವಾಲಯಗಳಿಗೆ ಪತ್ನಿ ಸಮೇತ ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಒಂದು ಪ್ರಾರ್ಥನೆಯನ್ನ ಮಾಡಿರುವಂತದ್ದು. ಈಗಾಗಲೇ ಹಿಂದೆ ಕೂಡ ದೆಹಲಿಯಲ್ಲಿ ಹೋಗಿ ಶಾಸಕ ಬಾಲಕೃಷ್ಣ ಎಐಸಿಸಿ ನಾಯಕರನ್ನು ಕೂಡ ಭೇಟಿಯನ್ನ ಮಾಡಿ ಅವ್ರ ಜೊತೆ ಕೂಡ ಒಂದು ಚರ್ಚೆಯನ್ನ ಮಾಡಿ ಸಚಿವ ಸ್ಥಾನವನ್ನ ಕೊಡಿ ಅಂತೇಳಿ ಕೂಡ ಒಂದಷ್ಟು ಮನವಿಯನ್ನ ಕೂಡ ಮಾಡ್ಕೊಂಡ್ ಬಂದಿದ್ರು. ಸಾಕಷ್ಟು ಲಾಬಿಯನ್ನ ಕೂಡ ಮಾಡಿದ್ರು. ಜೊತೆಗೆ ಮತ್ತೊಂದ್ ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಅತ್ಯಾಪ್ತ ಶಾಸಕರು ಕೂಡ ಆಗಿರುವಂತದ್ದು. ಹಾಗಾಗಿ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ದೊಡ್ಡ ಮಟ್ಟದಲ್ಲಿರುವಂತದ್ದು. ಮತ್ತೊಂದ್ ಕಡೆ ಮೊದಲಿಂದನೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಒಂದು ಸ್ಥಾನವನ್ನ ಕೊಡ್ಲೇಬೇಕು, ಸಿಎಂ ಆಗ್ಬೇಕು ಅಂತೇಳಿ ಮೊದಲಿಂದನೂ ಕೂಡ ಹೇಳಿಕೆಯನ್ನ ಕೊಡ್ತಿರುವಂತರು ಮುಂಚೂಣಿಯಲ್ಲಿ ಇರುವಂತದ್ದು ಬಾಲಕೃಷ್ಣ. ಹಾಗಾಗಿ ಈ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಈಗ ಟೆಂಪಲ್ ರನ್ ಕೂಡ ಮಾಡಿರುವಂತದ್ದು. ಹೈಕಮಾಂಡ್ ನಾಯಕರು ಕೂಡ ಭೇಟಿಯನ್ನ ಮಾಡಿರುವಂತದ್ದು. ಏನು ಈ ಬಾರಿ ಸಚಿವ ಸ್ಥಾನ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಬೆಳಿಗ್ಗೆಯಿಂದ ಕೂಡ ದೇವಾಲಯಗಳಿಗೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನ ಬಾಲಕೃಷ್ಣ ಅವರು ಸಲ್ಲಿಸ್ತಾ ಇರುವಂತದ್ದು. ಸಿಂಧೂರ. ಆಲ್ ರೈಟ್ ಪ್ರವೀಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.